ಈ ರೀತಿ ಎಣ್ಣೆಯಲ್ಲಿ ಕರಿತಿದ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಹೇಳ್ದಂಗೆ ಎಣ್ಣೆಲಲ್ಲ, ಕೆಂಡದಲ್ಲೂ ಸಮೇತ ಇದನ್ನು ಸುಟ್ಕೊಂಡು ತಿನ್ಬೋದು. ಮುದ್ದೆ ಸಾಂಬಾರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ನೋಡಿ ನಾನು ಎಲ್ಲ ಕರೆದಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಾವು ಏನೇ ಮಾಡ್ತೀವಿ ಅಂದರೆ ನಿಮ್ಮ ಸಪೋರ್ಟ್ ಇಲ್ದಲ್ಲಿ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್. ನೋಡಿ ಫೈನಲಾಗಿ ಈ ರೀತಿ ಕಾಣಿಸ್ತಿದೆ ಸಂಡಿಗೆ ಮತ್ತು ಹಪ್ಪಳ ಮತ್ತು ಚಕ್ಲಿ, 2 ಥರದ ಹಪ್ಪಳ ನೋಡಿ ಸಂಡಿಗೆ. ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ. ಇವತ್ತು ಮನೆಯಲ್ಲಿ ಅಕ್ಕಿ ಹಪ್ಪಳ ಅಥವಾ ಸಂಡಿಗೆ ಮತ್ತು ಚಕ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮೂರಲ್ಲಿ ಮಾಡೋಂಥ ಹಪ್ಪಳ. ಇದು ನಮ್ಮ ತವ್ರ ಮನೆ ಸೈಡು ಇದೇ ರೀತಿ ಮಾಡೋದು. ಸೊ ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಬನ್ನಿ. ಇವಾಗ ಫಸ್ಟು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಚೆನ್ನಾಗಿ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ನಾವು ಎಷ್ಟು ಕ್ವಾಂಟಿಟಿಲಿ ತಾಂತೀವೋ ಅಷ್ಟು ಕ್ವಾಂಟಿಟಿಲಿ ನಮಗೆ ನೀರು ಬೇಕಾಗುತ್ತೆ. ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು, ಸೋಡಾ ಪುಡಿ, ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಓಂಕಾಳು ಅಂತಾರಲ್ಲ ಅದು ಸ್ವಲ್ಪ, ಆಮೇಲೆ ಜೀರಿಗೆ, ನೆಕ್ಸ್ಟು ಕಸ್ತೂರಿ ಮೇಥಿ ತಗೊಂಡಿದ್ದೀನಿ ಸ್ವಲ್ಪ. ಇಷ್ಟು ತಗೊಂಡು ನೋಡಿರಿ, ಇಲ್ಲಿ ನಾನೆಲ್ಲ ಇಟ್ಟಿದ್ದೀನಿ ತಟ್ಟೆಯಲ್ಲಿ. ಸ್ವಲ್ಪ ಸೋಡಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಕರ್ಬೇ ಸೊಪ್ಪು ಎಲ್ಲನ ನಾವು ಇವಾಗ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀರಲ್ಲಿ ಚೆನ್ನಾಗಿ ಕುದಿಬೇಕು. ನೋಡಿರಿ, ಇಲ್ಲಿ ಆಲ್ರೆಡಿ ಅದು ಕುದೀತಾ ಇದೆ. ಇಷ್ಟು ಹಾಕ್ಬಿಟ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ನೋಡಿ ಕುದೀತಾ ಇದೆ ಇಷ್ಟು. ಇವಾಗ ಸ್ವಲ್ಪ ನಾವು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು ನಾವು ಹಂಗೆ ಇದ್ರ ಜೊತೆನೇ ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟು ನಾವಿವಾಗ ಇದು ಸ್ವಲ್ಪ ಚೆನ್ನಾಗಿ ಅದು ಎಲ್ಲ ಕುದಿಬೇಕು. ಯಾಕೆ ಅಂದರೆ ಅಕ್ಕಿ ಹಿಟ್ಟಲ್ವಾ, ಸೊ ಅದು ಚೆನ್ನಾಗಿರಲ್ಲ, ಬೇಯಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಇವಾಗ ನೋಡಿ ಅಕ್ಕಿ ಹಿಟ್ಟನ್ನ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಅಕ್ಕಿನ ನಾವು ಮಿಷಿನಿಗೆ ಹಾಕ್ಸ್ಬೇಕಾದ್ರೆ ಉದ್ದಿನಬೇಳೆ ಸ್ವಲ್ಪ ಮತ್ತು ಅಕ್ಕಿ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕಿ ನಾವು ಮಿಷಿನಿಗೆ ಹಾಕಿಸ್ತೀವಿ. ನೋಡಿ, ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಒಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಕೈಯಲ್ಲಿ ಕದ್ರಿ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಗಂಟು ಬೀಳಬಾರ್ದು ಅಂತೇಳಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಹಿಟ್ಟು ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಹಿಟ್ಟು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ. ಇದು ಹಂಗಾದ್ರೆ ಎಲ್ಲೂ ಗಂಟು ಬೀಳಲ್ಲ. ತುಂಬ ಚೆನ್ನಾಗಿ ಹಪ್ಪಳ ಒತ್ತೋದಕ್ಕೆ, ಚಕ್ಲಿ ಒತ್ತೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಪೂರ್ತಿಯಾಗಿ ಇದು ಕುದೀತಾ ಇದೆ. ನೀಟಾಗಿ ಕುದ್ಮೇಲೆ ನಾವು ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದನ್ನು ಮಾಡಿಬಿಟ್ಟು ನಾವು ಮುದ್ದೆ ರೀತಿಯಲ್ಲೇ ಇದನ್ನು ಉಂಡೆ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹಪ್ಪಳ ಒತ್ತೋದ್ರಲ್ಲಿ ಒತ್ತಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಬೆಂದಿದೆ ಆಲ್ಮೋಸ್ಟ್ ಆಲು. ನಾವಿವಾಗ ಇದನ್ನು ಮುದ್ದೆ ಯಾವ ರೀತಿ ಕೂಡಿಸ್ತೀವೋ ಇದನ್ನು ಅದೇ ರೀತಿ ಮುದ್ದೆ ಕೋಲಲ್ಲಿ ನಾವು ಇದನ್ನು ಕೂಡಿಸ್ಬೇಕು. ನೋಡಿ, ನಾನು ಚಮಚದಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಮುದ್ದೆ ಕೋಲು ಯೂಸ್ ಮಾಡಲ್ಲ, ಇದೇ ಚಮಚದಲ್ಲೇ ನಾನು ಇದನ್ನು ಈ ರೀತಿ ಮುದ್ದೆ ಕಟ್ತಾರಲ್ಲ ಆ ರೀತಿ ಮಾಡ್ತೀನಿ. ಸೊ ನಾನು ಅದು ವೀಡಿಯೋ ಮಾಡಿದ್ದೆ, ಸ್ಕಿಪ್ ಆಗಿಬಿಟ್ಟಿದೆ. ಹಪ್ಪಳ ಒತ್ತೋದು ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ಈ ರೀತಿ ನಾವು ಹಪ್ಪಳ ಒತ್ತೋದ್ರಲ್ಲಿ ಮತ್ತು ಚಕ್ಲಿ ಒತ್ತೋದ್ರಲ್ಲಿ ಒತ್ತಿ ನಾನು ಇಲ್ಲಿಟ್ಟಿದ್ದೀನಿ. ನೋಡಿ, 2 ರೀತಿ ಹಪ್ಪಳ ಮಾಡಿದ್ದೆ. ಇನ್ನೊಂದು ಸಲ ನಾನು ನೀಟಾಗಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಎಲ್ಲ ಹಪ್ಪಳ ಒತ್ತೋದು, ಚಕ್ಲಿ ಒತ್ತೋದು, ಸಂಡಿಗೆ ಮಾಡೋದು ನೀಟಾಗಿ ತೋರಿಸ್ತೀನಿ. ಅದು ಸಂಡಿಗೆ
ಅಕ್ಕಿ ಹಿಟ್ಟಲ್ಲಿ ಅದೇ ರೀತಿನೇ ಮಾಡಿರೋದು. ಬಟ್ ಗಟ್ಟಿ ಆಗಿಬಿಟ್ಟಲ್ಲ, ಹಂಗೇ ಒಯ್ಯೋದು ಅದು. ನೋಡಿ ಈ ರೀತಿ ಫೈನಲ್ ಆಗಿ ಬಂದಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಇದನ್ನು ಹಪ್ಳನ ಕೆಂಡದಲ್ಲಿ ಸುಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಕಾಂಬಿನೇಷನು. ಸೊ ನೋಡಿ ಇಷ್ಟು ಫೈನಲ್ ಆಗಿ ಬಂದಿದೆ. ನಾನು ಇವಾಗ ಎಣ್ಣೆಲಾಗಿ ಕರಿತಾ ಇದ್ದೀನಿ.